ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸಿಎಂ ಡಿಕೆ ಶಿವಕುಮಾರ್ ಒಂದು ಪ್ರಮುಖ ಯೋಜನೆ ಘೋಷಣೆ ಮಾಡಿದ್ರು. ಅದು ರಾಜ್ಯದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ಎನ್ನು. ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯಿಂದ ಈ ಬಗ್ಗೆ ಈಗ ಅಧಿಕೃತ ಆದೇಶ ಕೂಡ ಹೊರಬಿದ್ದಿದೆ. ಶಾಲಾ ಕಾಲೇಜುಗಳ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ವ್ಯವಸ್ಥೆ. ಬಾಲಕಿಯರು ಎಸ್ಸಿ ಎಸ್ಟಿ ಮಕ್ಕಳಿಗೆ ಸೀಮಿತವಾಗಿದ್ದಂತಹ ಫ್ರೀ ಪಾಸ್ ಈಗ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಉಚಿತ ಬಸ್ ಪಾಸ್ ಲಭ್ಯ ಆಗ್ತಾ ಇದೆ. ಮೊದಲ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಈಗ ಅದರ ಬಗ್ಗೆ ಅಧಿಕೃತವಾದಂತಹ ಆದೇಶವನ್ನು ಇಲಾಖೆ ಕೂಡ ಹೊರಡಿಸಿದೆ. ಏನೇನು ಬೇಕು ಉಚಿತ ಬಸ್ ಪಾಸ್ಗೆ ದಾಖಲೆಗಳು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಆನ್ಲೈನಲ್ಲಿ ಅರ್ಜಿ ಹಾಕಬೇಕು, ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಬೇಕು, ಶಾಲಾ ಕಾಲೇಜು ಪ್ರವೇಶಾತಿಯ ರಸೀದಿ ಬೇಕಾಗುತ್ತೆ, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಹೆಡ್ ಮಾಸ್ಟರ್ ಅಥವಾ ಪ್ರಾಂಶುಪಾಲರ ಸಹಿ ಮತ್ತು ಸೀಲು. ಸಾರಿಗೆ ಇಲಾಖೆ ಪಾಸ್ ವಿಭಾಗದವರು ಅದನ್ನು ಪರಿಶೀಲನೆ ಮಾಡ್ತಾರೆ. ದಾಖಲೆ ಪರಿಶೀಲನೆ ಮಾಡಿ ಅಧಿಕಾರಿಗಳು ಅನುಮೋದನೆ ಕೊಡ್ತಾರೆ. ಆ ಅಪ್ರೂವಲ್ ಆದ ಮೇಲೆ ಆ ವಿದ್ಯಾರ್ಥಿಗಳ ಮೊಬೈಲ್ಗೆ ಅಥವಾ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ಅದಕ್ಕೆ ಒಂದು ಸಂದೇಶ ಬರುತ್ತೆ. ಹೀಗಾಗಿ ಬಸ್ ಶುಲ್ಕ ದರದ ಬಿಸಿ ಏನಿತ್ತು ಅದರಿಂದ ಮುಕ್ತಿ ಸಿಗ್ತಾ ಇದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಸೌಲಭ್ಯ ಲಭ್ಯ ಆಗ್ತಾ ಇದೆ. ಮೊದಲ ಸಂಪುಟದಲ್ಲೇ ಈ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ರು. ಈ ಹಿಂದೆ ಎಷ್ಟು ಶುಲ್ಕ ಇತ್ತು ಅಂತ ನಾವು ನೋಡ್ತಾ ಹೋದರೆ 1ರಿಂದ 7ನೇ ತರಗತಿಯವರು 150 ರೂಪಾಯಿ, 8ರಿಂದ 10ನೇ ತರಗತಿ ಮಕ್ಕಳಿಗೆ 750 ರೂಪಾಯಿ, 11ರಿಂದ 12ನೇ ತರಗತಿ ಮಕ್ಕಳಿಗೆ 1050 ರೂಪಾಯಿ, ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು 1300 ರೂಪಾಯಿ, ತಾಂತ್ರಿಕ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು 1830 ರೂಪಾಯಿ, ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳು 150 ರೂಪಾಯಿ ಸೇವಾ ಶುಲ್ಕ ಕೊಡಬೇಕಿತ್ತು. ಆದರೆ ಈಗ ಫ್ರೀ ಬಸ್ ಪಾಸ್.